ಇಸ್ರೇಲ್ ದಿನೇ ದಿನೇ ಒಂಟಿ ಆಗ್ತಾ ಇದೆ. ಗಾಜಾ, ಲೆಬನನ್, ಸಿರಿಯಾ ಮತ್ತು ಇರಾನ್ ಮೇಲೆ ಅದು ನಡೆಸುತ್ತಿರುವ ದಾಳಿ ಅದನ್ನು ಜಾಗತಿಕ ಭೂಪಟದಿಂದ ಪ್ರತ್ಯೇಕವಾಗಿ ನಿಲ್ಲಿಸ್ತಾ ಇದೆ. ಪಶ್ಚಿಮ ದಂಡೆಯಲ್ಲಿ ಅದು ಇನ್ನಷ್ಟು ಭೂಮಿಗಳನ್ನು ವಶಪಡಿಸುವ ಮೂಲಕ ಅರಬ್ ರಾಷ್ಟ್ರಗಳನ್ನು ಆಕ್ರೋಶಗೊಳ್ಳುವಂತೆ ಮಾಡಿದೆ. ಎಲ್ಲವನ್ನ ತನ್ನ ಮಿಲಿಟರಿ ಶಕ್ತಿಯಿಂದ ಸಾಧಿಸಿಕೊಳ್ಳಬಹುದು ಎಂದು ನಂಬಿದ್ದ ಇಸ್ರೇಲ್ಗೆ ಅದೇ ಮಿಲಿಟರಿ ಶಕ್ತಿ ಮುಳುವಾಗ್ತಾ ಇದೆ. ಅದರ ನಾಯಕತ್ವವೇ ಇವತ್ತು ಜಾಗತಿಕ ಅಸ್ಪೃಶ್ಯತೆಗೆ ಒಳಗಾಗಿದೆ. ನೇತನ್ಯಾಹು ಅವರಿಂದ ಹಿಡಿದು ಅದರ ವಿವಿಧ ಸಚಿವರು ಜಗತ್ತಿನ ಬಹುತೇಕ ಸ್ಥಳಗಳಿಗೆ ಹೋಗದಂತೆ ನಿರ್ಬಂಧಿತರಾಗಿದ್ದಾರೆ. ಅವರು ಹೋದ್ರೆ ಅವರನ್ನ ಯುರೋಪ್ ರಾಷ್ಟ್ರಗಳೇ ಬಂಧಿಸುವುದಕ್ಕೆ ತುದಿಕಾಲಲ್ಲಿ ನಿಂತಿವೆ. 2023 ಅಕ್ಟೋಬರ್ 7ರಂದು ಹಮಾಸ್ ನಡೆಸಿದ ದಾಳಿಯನ್ನ ಇಸ್ರೇಲ್ ಅತ್ಯಂತ ಕ್ರೂರವಾಗಿ ಬಳಸಿಕೊಂಡಿತು. ಅದನ್ನು ಜಾಗತಿಕ ರಾಷ್ಟ್ರಗಳ ಬೆಂಬಲಕ್ಕೆ ಪರಿವರ್ತಿಸುವ ಬದಲು ಅದು ಜನಾಂಗ ಹತ್ಯೆಗೆ ಅವಕಾಶವಾಗಿ ಬಳಸಿಕೊಂಡಿತು. ಇದು ಸುಮಾರು 70,000ಕ್ಕಿಂತಲೂ ಅಧಿಕ ಮಂದಿಯ ಹತ್ಯೆಗೆ ಕಾರಣವಾಯಿತು. ಜಗತ್ತು ಇದನ್ನು ಒಪ್ಪಿಕೊಳ್ಳಲಿಲ್ಲ. ನಾಶವಾದ ಕಟ್ಟಡಗಳು, ಮಕ್ಕಳು, ಮಹಿಳೆಯರ ಶವಗಳನ್ನು ನೋಡಿ ಜಗತ್ತು ಬೆಚ್ಚಿಬಿದ್ದಿತು. ತಾನು ಹಮಾಸನ್ನು ತೋರಿಸಿ ಗಾಜಾವನ್ನ ನರಕ ಮಾಡಿದ್ರೆ ಅದಕ್ಕೆ ಜಾಗತಿಕ ಬೆಂಬಲ ಸಿಗಬಹುದು ಎಂದು ಅದು ಭಾವಿಸಿತ್ತು. ಆದರೆ ಈಗ ಎಲ್ಲವೂ ಉಲ್ಟಾಗಿದೆ. ಅರಬ್ ರಾಷ್ಟ್ರಗಳು ಈಗ ಇಸ್ರೇಲ್ ಹತ್ತಿರಕ್ಕೆ ಹೋಗ್ತಿಲ್ಲ. ಅಮೆರಿಕದಿಂದಲೂ ಅದು ದೂರವಾಗ್ತಾ ಇದೆ. ಯುರೋಪಿಯನ್ ರಾಷ್ಟ್ರಗಳು ಇಸ್ರೇಲ್ ಅನ್ನು ತನ್ನ ಗೆಳೆಯ ಎಂದು ಒಪ್ಪಿಕೊಳ್ಳೋದಕ್ಕೆ ಮೀನಮೇಷ ಎಣಿಸ್ತಾ ಇವೆ. ಇರಾನಿನ ಮೇಲೆ ದಾಳಿ ನಡೆಸಿದ ಬಳಿಕ ಇಸ್ರೇಲ್ ನಸೀಬ್ ಕೈಕೊಟ್ಟಿದೆ. ಇಸ್ರೇಲ್ ಜೊತೆಗೆ ಬಹಿರಂಗ ರಾಜತಾಂತ್ರಿಕ ಸಂಬಂಧವನ್ನು ಏರ್ಪಡಿಸಲು ಮುಂದಾಗಿದ್ದ ಅರಬ್ ರಾಷ್ಟ್ರಗಳು ಇದೀಗ ಹಲವು ವರ್ಷಗಳ ಹಿಂದಕ್ಕೆ ಜಾರಿವೆ. ಇಸ್ರೇಲ್ನೊಂದಿಗೆ ಸಂಬಂಧ ಸ್ಥಾಪಿಸುವುದು ತನ್ನ ನಾಗರಿಕರ ಆಕ್ರೋಶಕ್ಕೆ ಕಾರಣವಾಗಬಹುದು ಎಂಬ ಒತ್ತಡಕ್ಕೆ ಅರಬ್ ರಾಷ್ಟ್ರಗಳು ಬಂದಿವೆ. ಗಲ್ಫ್ ಆಡಳಿತಗಾರರ ಲೆಕ್ಕಾಚಾರವನ್ನೇ ಇಸ್ರೇಲ್ ಈಗ ತಲೆ ಕೆಳಗಾಗಿಸಿಬಿಟ್ಟಿದೆ. ಟ್ರಂಪ್ಗೂ ಈಗ ನೇತನ್ಯಾಹು ಇಷ್ಟ ಇಲ್ಲ, ಇಟಲಿಗೂ ಇಷ್ಟ ಇಲ್ಲ, ಆಸ್ಟ್ರೇಲಿಯಾಕ್ಕೂ ಇಷ್ಟ ಇಲ್ಲ. ಇಸ್ರೇಲ್ನ ಏಕಮುಖ ದಾಳಿ ಪ್ರಕ್ರಿಯೆಯು ಇದೀಗ ಅದನ್ನು ಜಗತ್ತಿನ ಉಳಿದ ರಾಷ್ಟ್ರಗಳಿಂದ ಒಂಟಿಯಾಗಿಸಿ ಬಿಟ್ಟಿರೋದು ಸ್ಪಷ್ಟ. ಇರಾನ್ ಯುದ್ಧದಿಂದ ಇಸ್ರೇಲ್ ಅಂತಿಮವಾಗಿ ಕಳ್ಕೊಂಡಿರುವುದೇ ಹೆಚ್ಚು. ಆದರೆ ಇರಾನ್ ಇದರಿಂದ ಜಾಗತಿಕವಾಗಿ ಮಾನ್ಯತೆ ಪಡೆದಿದೆ. ಕಾಮ್ನಿ ಅಂತಿಮ ಸಂಸ್ಕಾರದಲ್ಲಿ ಭಾಗಿಯಾಗಲು ಜಗತ್ತಿನ 100ರಷ್ಟು ರಾಷ್ಟ್ರಗಳು ಪ್ರತಿನಿಧಿಗಳನ್ನು ಕಳುಹಿಸಿವೆ. ಇರಾನ್ನಿಂದ ಹೊಡೆತ ತಿಂದ ಕತಾರ್, ಈಜಿಪ್ಟ್, ಟರ್ಕಿ, ಸೌದಿ ಅರೇಬಿಯಾ ಸಹಿತ ವಿವಿಧ ರಾಷ್ಟ್ರಗಳು ತಮ್ಮ ಪ್ರತಿನಿಧಿಗಳನ್ನು ಕಳುಹಿಸಿಕೊಟ್ಟಿವೆ. ಆದರೆ ಇಸ್ರೇಲ್ ಒಂಟಿಯಾಗಿ ದೂರವೇ ನಿಂತಂತೆ ಕಾಣಿಸುತ್ತಿದೆ.